ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡ್ತಿರೋಂಥ ವಿಷಯ ಬಂದು 2025 ವರ್ಷಫಲ 12 ರಾಶಿಯವರಿಗೆ ಹೇಗಿದೆ, ಅದರಲ್ಲಿ ಇವತ್ತು ಮಕರ ರಾಶಿಯವರಿಗೆ ನೋಡೋಣ. ಕಾಲಪುರುಷನ 11ನೇ ರಾಶಿ ಕುಂಭರಾಶಿ, ಅದು ನೋಡಾಯಿತು. 10ನೇ ರಾಶಿ ಬಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಹೇಗಿದೆ ಅಂತ ಕೇಳೋದಾದರೆ, ಮಕರ ರಾಶಿಯವರಿಗೆ 2025 ಸಾಡೆ ಸಾತಿನ ಕೊನೆಯ ಹಂತದಲ್ಲಿದ್ದಾರೆ. ಮಕರ ರಾಶಿಯವರು ಸಾಡೆ ಸಾತಿನ ಕೊನೆಯ ಹಂತದಲ್ಲಿದ್ದಾರೆ. ಸಾಡೆ ಸಾತ್ ಅನ್ನೋದು ಕೆಟ್ಟದೇನಲ್ಲ, ಒಳ್ಳೆಯದೇ. ಸಾಡೆ ಸಾತ್ ಬಂದರೆ ಒಬ್ಬ ಮನುಷ್ಯನ ಜೀವನ ಬಂದು ಅವನು ಎಷ್ಟೇ ಒಂದು ಅಡ್ಡದಾರಿ ಹಿಡಿದ್ರೂ ಕರೆಕ್ಟಾಗಿರೋ ದಾರಿಯಲ್ಲಿ ಶನಿ ಬಂದು ಕರ್ಕೊಂಡು ಹೋಗ್ತಾರೆ. ಶನಿ ಭಗವಾನ್ ಬಂದು ಅವರಿಗೆ ಅಡ್ಡದಾರಿ ಯಾವತ್ತೂ ಇಷ್ಟ ಆಗಲ್ಲ. ಸ್ಟ್ರೈಟ್ ಆಗಿರೋ ದಾರಿ, ಸ್ಮಾರ್ಟ್ ವರ್ಕು ಮಾಡಬೇಕು, ಹಾರ್ಡ್ ವರ್ಕು ಮಾಡಬೇಕು. ಮಕರ ರಾಶಿಯವರು ಟ್ಯಾಲೆಂಟ್ ಜೀನಿಯಸ್ ಆಗಿರ್ತಾರೆ. ಯಾಕಂದರೆ ಹಾರ್ಡ್ ವರ್ಕ್ ಮಾಡ್ತಾನೆ, ಸ್ಮಾರ್ಟ್ ವರ್ಕು ಮಾಡ್ತಾರೆ. ಇವರು ಬಿಸ್ನೆಸ್ ಮಾಡೋದರಲ್ಲಿ ಚಾಣಕ್ಯತನ ತುಂಬ ಜಾಸ್ತಿ ಇರುತ್ತೆ ಇವರಿಗೆ. ಸೊ ತುಂಬ ಒಂದು ಮೆಚ್ಯೂರ್ಡ್ ಮೈಂಡ್ ಅಂದರೆ ಮಕರ ರಾಶಿಯವರು ಬಿಸ್ನೆಸ್ ವಿಚಾರದಲ್ಲಿ. ಅದೇ ರೀತಿಯಲ್ಲಿ ಮಕರ ರಾಶಿಯವರಿಗೆ ಗುರು ಬಂದು 6ನೇ ಸ್ಥಾನಕ್ಕೆ ಬರ್ತಾರೆ. 6ನೇ ಸ್ಥಾನಕ್ಕೆ ಬಂದರೆ ಕೆಟ್ಟದ ಅಂದರೆ ಖಂಡಿತ ಅಲ್ಲ. 12ನೇ ಅಧಿಪತಿ ಬಂದು 6ನೇ ಸ್ಥಾನದಲ್ಲಿರೋದು, 6ನೇ ಭಾವದಲ್ಲಿರೋದು ವಿಪರೀತ ರಾಜಯೋಗ ಅಂತ ಹೇಳ್ತಾರೆ. ವಿಪರೀತ ರಾಜಯೋಗ ಹೇಗೆ ಅಂತ ಕೇಳಿದರೆ, 3 ಮತ್ತು 12ನೇ ಅಧಿಪತಿ 6ನೇ ಸ್ಥಾನದಲ್ಲಿ ಮರೆಯಾಗೋದು, ಇದೊಂದು ವಿಪರೀತ ರಾಜಯೋಗ. ಒಂದು ವ್ಯಕ್ತಿಯ ಜೀವನವೇ ಸಂಪೂರ್ಣವಾಗಿ ಬದಲಾಗುವಂಥ ಸ್ಟೇಜು. ಮಕರ ರಾಶಿಯವರಿಗೆ ಏನಾದ್ರು ಗುರುದಶೆ ನಡೀತಾ ಇದ್ದರೆ ಖಂಡಿತ ನಿಮಗೆ ತುಂಬ ಪ್ಲಸ್ ಪಾಯಿಂಟ್ ಇದು. ಯಾಕಂದರೆ ಗುರು ಭಗವಾನ್ ಬಂದು 6ನೇ ಸ್ಥಾನದಲ್ಲಿ ಮರೆ ಆಗ್ತಾ ಇದ್ದಾರೆ. ಸೊ ಇದು ನಿಮಗೆ ತುಂಬ ಒಳ್ಳೆಯದು. ಅದೇ ರೀತಿಯಲ್ಲಿ ಧನಸ್ಥಾನದಲ್ಲಿ ರಾಹು ಬರ್ತಾರೆ. 3ನೇ ಸ್ಥಾನ ಅಂದರೆ ಧೈರ್ಯ, ವೀರ್ಯ, ಜಯಸ್ಥಾನ ಅಂತ ಕೂಡ ಹೇಳ್ತಾರೆ ಈ 3ನೇ ಭಾವವನ್ನು. 2ನೇ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ರಾಹು ಬರೋದು ತುಂಬ ಒಳ್ಳೆಯದು. ಅಧಿಯೋಗ ಅಂತ ಹೇಳ್ತಾರೆ. ಅಧಿಯೋಗ ಅಂತ ಕೇಳಿದ್ರೆ ಅಪರಿಮಿತವಾದ ಧನಪ್ರಾಪ್ತಿ ಅನ್ನೋದು ಚೆನ್ನಾಗಿರುತ್ತೆ. ಹಾಗೆ ಒಂದು ದೊಡ್ಡ ಲಾರ್ಜ್ ಅಮೌಂಟ್ ಬಂದು ಮಕರ ರಾಶಿಯವರಿಗೆ ಸಿಗುತ್ತೆ. ಮಕರ ರಾಶಿಯವರು ರಾಹು ದಶೆ ನಡೀತಾ ಇದ್ದರೆ ಕೂಡ ತುಂಬ ಒಳ್ಳೆಯದು. ಯಾಕಂದರೆ 9ನೇ ದೃಷ್ಟಿಯಿಂದ ರಾಹುನ ನೋಡೋದು, ಗುರು ಭಗವಾನ್ ಬಂದು 9ನೇ ದೃಷ್ಟಿಯಿಂದ ರಾಹುನ ನೋಡೋದು ತುಂಬ ಒಳ್ಳೆಯದು. ಇದೊಂದು ಅದ್ಭುತವಾಗಿರೋ ಒಂದು ಗೋಲ್ಡನ್ ಆಪರ್ಚುನಿಟಿ. ಜಾಕ್ಪಾಟ್ ಅಂದರೆ ಮಕರ ರಾಶಿಯವರಿಗೆ ಈ ವರ್ಷ. ಖಂಡಿತ ಮಕರ ರಾಶಿಯವರಿಗೆ ಬರೆದಿಟ್ಕೊಳ್ಳಿ, ನೀವು ಈ ವರ್ಷ ನಿಮಗೆ ಉನ್ನತವಾದ ಒಂದು ಒಳ್ಳೆಯ ಸ್ಥಾನಕ್ಕೆ ನೀವು ಖಂಡಿತ ರೀಚ್ ಆಗ್ತೀರಾ. ಯಾರೆಲ್ಲ ಹೊರದೇಶಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀರ, ನಮ್ಮ ಭಾರತದಲ್ಲಿ, ನಮ್ಮ ದೇಶದಲ್ಲಿ ಹೊರದೇಶ ಹೋಗೋ ಪಟ್ಟಿಯಲ್ಲಿ ಮಕರ ರಾಶಿಯವರ ಹೆಸರು ನಾವು ನೋಂದಣಿ ಮಾಡ್ಕೋಬೇಕು. ಈ ಹೊರದೇಶ ಹೋಗೋ ಪಟ್ಟಿಯಲ್ಲಿ ಮಕರ ರಾಶಿಯವರು ಸೇರ್ಕೊತಾರೆ. ಸೊ ಮಕರ ರಾಶಿಯವರು ಹೆಚ್ಚು ಜನ ಹೊರದೇಶಕ್ಕೆ ಹೋಗಿ ಅಲ್ಲಿ ಹೈಯರ್ ಎಜುಕೇಷನ್, ನಿಮ್ಮ ಎಜುಕೇಷನ್ನ ಅಲ್ಲಿ ಕಂಟಿನ್ಯೂ ಮಾಡ್ತೀರಾ. ಅದೇ ರೀತಿಯಲ್ಲಿ ಮಕರ ರಾಶಿಯವರಿಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ, ಖಂಡಿತ ಈ ವರ್ಷ ಮದುವೆ ಆಗುತ್ತೆ. ಹೆದರುವಂಥ ಅವಶ್ಯಕತೆ ಬೇಡ. ನಿಮಗೆ ಕುಲದೇವರ ಅನುಗ್ರಹ ಖಂಡಿತ ಇರುತ್ತೆ. ಇಷ್ಟು ದೇವರ ಒಂದು ಅನುಗ್ರಹ ಕೂಡ ಖಂಡಿತ ಇರುತ್ತೆ ನಿಮಗೆ. ಮಕರ ರಾಶಿಯವರಿಗೆ ಇನ್ನೂ ಹೇಳಬೇಕಂದ್ರೆ ತಿರುಪತಿಗೆ ನೀವು ಖಂಡಿತ ಹೋಗಿ. ಪೌರ್ಣಮಿ ಟೈಮಲ್ಲಿ, ವರ್ಷದಲ್ಲಿ ಪೌರ್ಣಮಿ ಟೈಮಲ್ಲಿ ನೀವು ಹೋಗಬೇಕು. 3 ಸತಿ ಪೌರ್ಣಮಿ ಯಾರು ತಿರುಪತಿಗೆ ಹೋಗ್ತೀರಾ ಮಕರ ರಾಶಿಯವರು, ಖಂಡಿತ ನಿಮಗೆ ನಿಮ್ಮ ಕೋರಿಕೆ, ನಿಮ್ಮ ಅಭಿಲಾಷೆಗಳೇನಿದೆಯೋ, ಎಷ್ಟೋ ವರ್ಷದ ಒಂದು ಕೋರಿಕೆಗಳಾಗಿರ್ಬೋದು, ಖಂಡಿತ ಈಡೇರುತ್ತೆ. ಮಕರ ರಾಶಿಯವರಿಗೆ ಹೇಳ್ತಾ ಇದ್ದೀನಿ, ಕುಂಭರಾಶಿಯವರಿಗೆ ಹೇಳ್ತಾ ಇದ್ದೀನಿ, ನಿಮಗೆ ರಾಹು ಬಂದು ನಿಮ್ಮ ಸ್ವಂತ ರಾಶಿ ಅಧಿಪತಿನೇ ಶನಿ. ಸೊ ನಿಮಗೆ ಗುರು ನೋಡೋದ್ರಿಂದ ನಿಮ್ಮ ಪೂರ್ವಜರ ದೋಷ ಅನ್ನೋದು ಖಂಡಿತ ನಿಮಗೆ ಕಂಪ್ಲೀಟಾಗಿ ನಿವೃತ್ತಿ ಆಗುತ್ತೆ. ಸೊ ಪೂರ್ವಜರ ದೋಷ ಕಳಿಬೇಕಂದ್ರೆ ಒಂದು ಪವಿತ್ರವಾದ ಸ್ಥಳ ಒಂದು ಕಾಶಿ ಅಂತ ಹೇಳ್ಬೋದು. ಕಾಶಿ, ಗಯಾ, ಹಾಗೆ ರಾಮೇಶ್ವರಂ, ಇಲ್ಲಿ ಕೂಡ ನೀವು ಹೋಗಿ ನಿಮ್ಮ ಪೂರ್ವಜರಿಗೆ ಅದಕ್ಕೆ ಸಂಬಂಧಪಟ್ಟ ತಿಥಿ ತರ್ಪಣ ಕಾರ್ಯಗಳನ್ನು ನೀವು ಖಂಡಿತ ಮಾಡಬೇಕು. ಅನ್ನದಾನವನ್ನು ಜಾಸ್ತಿ ಮಾಡಿ. ಶನಿ ಸಂಚಾರದಿಂದ ಅನ್ನದಾನ ಎಷ್ಟು ಮಾಡ್ತಾರೋ ಶನಿಗೆ ಅದು ತುಂಬ ಇಷ್ಟ. ಶಿವನ ಒಂದು ಆರಾಧನೆ ನೀವು ಮಾಡ್ತಾ ಇರಬೇಕು. ಶಿವನ ಆರಾಧನೆ ಮಾಡ್ತಾ ಇದ್ದರೆ ತುಂಬ ಒಳ್ಳೆಯದು. ಪ್ರದೋಷಕ್ಕೆ ನೀವು ಖಂಡಿತ ಹೋಗಬೇಕು. ಶಿವನ ಪ್ರದೋಷಕ್ಕೆ ಯಾರು ಹೋಗ್ತಾರೋ ಶನಿ ಭಗವಾನಿಗೆ ತುಂಬ ಇಷ್ಟವಾಗಿದ್ದು. ಅದೇ ರೀತಿ ಮಕರ ರಾಶಿಯವರಿಗೆ ಈ ವರ್ಷ ಗೋಲ್ಡನ್ ಟೈಮ್ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ನೆಕ್ಸ್ಟ್ ಧನುಸು ರಾಶಿಯವರಿಗೆ ನಾನು ಹೇಳ್ತೀನಿ 2025 ಧನುಸು ರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ಹೇಳ್ತೀನಿ. ಧನ್ಯವಾದಗಳು.